ನನ್ನ ಹೆಸರು ಡಾಕ್ಟರ್ ಅಶೋಕಗೌಡ ಪಾಟೀಲ್ ಅಂತೇಳಿ, ಮೂಲತಃ ಮಾನವಶಾಸ್ತ್ರಜ್ಞರು. ಈಗ ನಾನು CMDR ಅಲ್ಲಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಂದು ಈ ಸೆಮಿನಾರಿಗೆ ಬಂದಿರೋ ಉದ್ದೇಶ ಏನಂದರೆ, ಟ್ರೈಬಲ್ ರಿಸರ್ಚ್ ಸೆಂಟರ್ ಮೈಸೂರು ಒಂದು ಒಳ್ಳೆಯ ಆದಿವಾಸಿ ಜನರ ಬಗ್ಗೆ ಒಂದು ಅಭಿಲಾಷೆ ಇಟ್ಕೊಂಡು ಸರ್ಕಾರ ಕಟ್ಟಿದಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಸೆಮಿನಾರು 2 ದಿನಗಳ ಸೆಮಿನಾರಲ್ಲಿ ನಾನು ಇವತ್ತಿನ ದಿನ ನನ್ನ ಪೇಪರ್ ಪ್ರೆಸೆಂಟೇಷನ್ ಮಾಡಿದೆ. ಚೆನ್ನಾಗಿತ್ತು, ಒಳ್ಳೆಯ ಇದು ನಾಲೆಜ್ ಬಂತು. ಪ್ರತಿಯೊಬ್ಬ ಪೇಪರ್ ಪ್ರೆಸೆಂಟರ್ಸು ಅವ್ರದೇ ಆದಂಥ ಆಯಾಮಗಳಲ್ಲಿ ಈ ಸಮುದಾಯಗಳ ಬಗ್ಗೆ, ಅವ್ರದ್ದು ಮೆಡಿಸಿನ್ ಬಗ್ಗೆ ಇರ್ಬೋದು, ಎಥನೋ ಮೆಡಿಸಿನ್, ಆದಿವಾಸಿ ಔಷಧಿ ಪದ್ಧತಿ ಬಗ್ಗೆ ಇರ್ಬೋದು, ಅವರ ಆರ್ಥಿಕ ಸಾಮಾಜಿಕತೆಗಳಿರ್ಬೋದು, ಆಮೇಲೆ ಅವರ ಒಟ್ಟಾರೆಯಾಗಿ ಆ ಸಮುದಾಯಗಳ ಬಗ್ಗೆ ಪ್ರತಿಯೊಬ್ಬರು. ಇದರಲ್ಲಿ ಇನ್ನೊಂದು ಸಂತೋಷ ಪಡೋ ವಿಷಯ ಏನಂದ್ರೆ, ಒಂದು 5 ಜನ ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ರೆ 6ನೇ ಜನರಲ್ಲಿ ಆ ಸಮುದಾಯದ ಒಬ್ಬ ಸದಸ್ಯನಿರ್ತಿದ್ರು. ಆ ಸಮುದಾಯದವರು ಭಾಗವಹಿಸ್ತಿದ್ರು. ಅವ್ರದೇ ಆದಂತ ಅವರು ನಡೆದು ಬಂದ ದಾರಿಯನ್ನ ಇಲ್ಲಿ ಒಂದು ಹಲಸಿನ ಹಣ್ಣಿನ ಹೇಗೆ ತೊಳೆ ಬಿಚ್ಚಿ ಹೇಳ್ತಾರಲ್ಲ, ಆ ರೀತಿ ಹೇಳ್ತಾ ಇದ್ರು. ಇದೇ ಈ ಸೆಮಿನಾರಿನ ಒಂದು ಉದ್ದೇಶ. ಆ ಸೆಮಿನಾರ್ ಸಕ್ಸಸ್ ಆಗಿದೆ ಅನ್ನೋ ಕಾರಣ ಏನು, ಆ ಬುಡಕಟ್ಟು ಸಮುದಾಯಗಳ ಪ್ರತಿಯೊಬ್ಬ ಸದಸ್ಯನು ಬಂದು ಒಂದು ತನು ಮನದಿಂದ ಕುಳಿತುಕೊಂಡು ತಾನು ಯಾವ ಅಪೇಕ್ಷೆ ಇಲ್ಲದೆ ಸೆಮಿನಾರ್ನಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರಿಗೂ ತನ್ನ ಸಮುದಾಯದ ಅಳಲನ್ನು, ಅದರ ಸಮುದಾಯ ನಡೆದು ಬಂದ ದಾರಿಯನ್ನು ಹೇಗೆ ಹೇಳಿದಲ್ಲ, ಅದೇ ರೀತಿ ಈ ಸೆಮಿನಾರು ಆ ಬುತ್ತಿಯನ್ನು ಬಿಚ್ಚಿ ಕೊಟ್ಟಿದೆ ಅಂತ ಹೇಳ್ಬೋದು. ಡಾಕ್ಟರ್ ವಿ ರವಿ ಪ್ರಸಾದ್, ಫಾರ್ಮರ್ ಸೀನಿಯರ್ ಫೆಲೋ, ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ anthropology, University of Mysore. We say it is done well, I think almost done. Then I took the assistance of Dr. Nani Babu, but he is now is in INCA seminar in Pondicherry. He went there. Then I said that okay, we will do it. Then we have done, and it is went well. And I am very much thankful to your director and organizing secretary, to all of you, that you have given a very warm welcome to me, and it is a very pleasant situation here, and it is well organized. Thank you all. ವಿಶೇಷವಾಗಿ ಈ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ಸೆಮಿನಾರ್ ಏನಾಗ್ತಂದ್ರೆ, ನಾವು ಲಾಸ್ಟ್ ಟೈಮು ಇದು ಫೀಲ್ಡ್ ವಿಸಿಟ್ ಅಂತ ಮಾಡುವಾಗ ನಾವು ಫೀಲ್ಡಿಂದ ಸ್ವಲ್ಪ ಮಾಹಿತಿಯನ್ನು ಸಂಗ್ರಹಿಸಿರ್ತೀವಿ. ಆದರೆ ಅದನ್ನು ಅನಾಲಿಸಿಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಅದಕ್ಕೆ ಕುರಿತು ಸಂಶೋಧನೆ, ಮುಂದೆ ಬರ್ತಕ್ಕಂಥ ಸಂಶೋಧನೆ ಹೇಗೆ ಯೂಸ್ ಮಾಡ್ಕೋಬೇಕು, ಯಾವ ರೀತಿಯಾದಂತಹ ವರ್ಕ್ಗಳು ನಡೀತಾ ಇದ್ದಾವೆ, ಮತ್ತು ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಫೀಲ್ಡಲ್ಲಿ ಲೇಖನಗಳನ್ನ ನಾವು ರೆಡಿ ಮಾಡ್ಕೊಂಡು, ಇವಾಗ ನಮ್ಗಿಂತ ಇನ್ನೊಬ್ರು ಮಂಡಿಸಿದಂತಹ ವಿಚಾರಗಳು ನಮಗೆ ಯೂಸ್ಫುಲ್ ಆಗ್ತಿತ್ತು, ನಮ್ಮ ವಿಚಾರ ಅವ್ರಿಗೆ ಕೂಡ ಯೂಸ್ಫುಲ್ ಆಗ್ತಿತ್ತು. ಅಂದ್ರೆ ಇಲ್ಲಿ ಎಲ್ಲಾ ನದಿಗಳು ಸೇರಿ ಒಂದು ಕಡೆ ಸಂಗಮವಾದಾಗ ಉತ್ತಮವಾದಂತಹ ಸ್ನಾನ ಮತ್ತು ಪುಣ್ಯ ಅಂತ ನಂಬ್ಕೋತೀವಿ. ಆ ರೀತಿ ಇಲ್ಲಿ ಜ್ಞಾನದ ಸಂಗಮವಾಯಿತು. ಇಂಥ ಒಂದು ಸೆಮಿನಾರು ಹಮ್ಮಿಕೊಂಡಾಗ ಪ್ರತಿಯೊಬ್ಬರಿಗೂ ಸಹಿತ ಇದರ ಯೂಸ್ಫುಲ್ ಆಗುತ್ತೆ. ನಾವು ಇದನ್ನ ಮತ್ತೆ ಬೇರೆ ಯೂನಿವರ್ಸಿಟಿಗೆಲ್ಲ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿದ್ವಿ, ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಬಂದಿದ್ವಿ. ಈ ಸೆಮಿನಾರ್ನ ಯೂಟ್ಯೂಬ್ ಅಲ್ಲಿ ಕೂಡ ನಾವು ಸುಮಾರು ನಮ್ಮ ಫ್ರೆಂಡ್ಸ್ ಆಲ್ರೆಡಿ ನೋಡಿ ಫೋನ್ ಮಾಡಿದ್ರು, ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಯಾಕಂದ್ರೆ ಲೈವ್ ಕೂಡ ಹೋಗಿರೋದ್ರಿಂದ ಇನ್ನೂ ಖುಷಿ ಪಡುವಂತ ವಿಚಾರ. ಅದಕ್ಕೋಸ್ಕರ ಈ ರೀತಿಯಂತ ಸೆಮಿನಾರ್ಗಳನ್ನು ಇನ್ನೂ ಹೆಚ್ಚು ಬಂದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳಿ ನಾನು ಅನಿಸಿಕೆಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.